ಮುಂದಿಂದ ಹಿಮಾಚಲ ಪ್ರದೇಶದಾಗ ನಿಮ್ಮದು ಮೊದಲೇ ಬರಂಗಿಲ್ಲ, ತೆಲಂಗಾಣನೂ ನಿಮ್ಮದು ಹೊಕ್ಕತಿ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಕರ್ನಾಟಕ ಸರ್ವೆ ಏನ್ ಹೇಳ್ತದೆ ಬಿಜೆಪಿ ಬಗ್ಗೆ? ಈಗ ಕರ್ನಾಟಕ ಸರ್ವೆ ಏನ್ ಹೇಳ್ತದೆ? ಯಾಕಂದ್ರೆ ಜೆಡಿಎಸ್ ಅವ್ರು ಏನ್ ಹೇಳ್ತಾ ಇದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಯಾರು ಮಾಡ್ತಾರಂತ? ಅಮಿತ್ ಶಾ ಅವರು ಮೋದಿ ಮಾಡ್ತಾರಂತ. ನಿಮ್ಮ ಮನೆ ಬರ ಏನಾಯ್ತ್ರಿ? ನಾವು ಎನ್ಡಿಎ ನೀವು ಯಾರು ಒಬ್ರು ಕೂಡ ಚಕಾರ ಮಿತ್ರ ಪಕ್ಷ ನಾವು ಯಾರೇ ಆಗ್ಲಿ ನೀವು ನಮ್ಮ ಹಣೆ ಬರ ಬಿಡ್ರಿ, ನಿಮ್ಮ ಹಣೆ ಬರ ಹೇಳ್ರಿ. ಮೋದಿ ಮತ್ತೆ ಶಾ ಅಲ್ಲೇ ಹೇಳ್ರಿ, ಬಂದಾಗ ನೋಡಿ ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಕರಿತೀವಿ, ಪ್ರಮಾಣ ವಚನ ಬಂದಾಗ ಮುಖ್ಯಮಂತ್ರಿ ಅಂತ ನೋಡಿರಂತೆ. ಬಂದಾಗ ನೋಡ್ರಿ, ಬಂದಾಗ ನೋಡಿ ಪ್ರಮಾಣ ವಚನ ತರ್ತಾರೆ ನೋಡಿ. ಹಾಗೆ ಹೇಳ್ತೀವಿ, ಬನ್ನಿ ತೋರಿಸಿ. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ಫೈನಲ್ ಮಾಡ್ಕೊಳ್ಳಿ. ಸ್ನೇಹಿತರಿದ್ದಾರೆ, ಯಾಕೆ ಗೊತ್ತಾ? ಅವ್ರಿಗೆ ಹೇಳಿ ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ. ಡಿಕೆಶಿ ಅವರು ಡೆಲ್ಲಿಗೆ ಹೋಗೋದು, ಡಿಕೆಶಿ ಅವರು ಡೆಲ್ಲಿಗೆ ಹೋಗೋದು, ಇಲ್ಲಿ ಶಾಸಕರಿಗೆ ಊಟ ಕೊಡೋದು. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ತಯಾರು ಮಾಡ್ಕೊಳ್ಬೇಕು. ನೀವು ಮತ್ತೆ ಸರ್, ನಮ್ಮ ಪಕ್ಷದ ಬೇಡ, ನಿಮ್ ಪಕ್ಷದ ಬಾಳಿದೆ, ನಿಮ್ ಪಕ್ಷದ ಬಿಜೆಪಿ ಸರ್ಕಾರ ಬಿಜೆಪಿ ಮುಖ್ಯಮಂತ್ರಿ ನೋಡ್ರಿ. ಕೇಳಿಲ್ಲ ನಿಮಗೆ ನಾನು ಹೇಳ್ತೀನಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇಲ್ಲಿ ಹೇಳೋದು ಪ್ರಯೋಜನ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ, ಇವರೇ ಇರ್ತಾರ ಮುಂದುವರಿತಾರಲ್ಲ ಅಂತ ಹೇಳಿ. 28ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ನೋಡಿ. ಈಗಾಗಲೇ ಗೊತ್ತಾಗಿದೆ. ಪರೋಕ್ಷವಾಗಿ ಎನ್ಡಿಎ ಗೌರ್ಮೆಂಟ್ ನೀವು ಈಗ ನೀವು ಸ್ಪಷ್ಟ ಮಾಡಿ. ನಮಗೆ ಸಮಸ್ಯೆ ಇಲ್ಲ. ನೀವು ಎರಡನೇ ಚೇರಿಂದ ಮುಂದಿನ ಚೇರಿ ನಿಮ್ಮನೆ ಬರ ಗೊತ್ತಿಲ್ಲ, ನಮ್ಮನೆ ಬರ ನಮ್ಮನೆ ಬರ 2028ರದು. ಈಗ ನಿಮ್ಮನೆ ಬರ ಏನಂತ ನಿಮ್ಗೆ ಗೊತ್ತಿಲ್ಲ. ಜಿಬಿಎನ್ ಒಪ್ಪಂದ ಇದೆಯಾ? ರಾಷ್ಟ್ರೀಯ ಅಧ್ಯಕ್ಷ ಹೈಕಮಾಂಡ್ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಕೊಡ್ತಾ ಇದ್ರ ಜೆಡಿಎಸ್ ಹೇಳಿ? ಪ್ರಿಯಾಂಕಾ, ನಿಮ್ಮ ಕ್ಷೇತ್ರದಲ್ಲಿ ಒಪ್ಪಂದ ಹೇಳಿ ಜಿಬಿಎನ್ ಅಲ್ಲಿ ನಮ್ಗಲ್ಲ, ನೀವ್ ಹೇಳ್ತಾ ಇರೋದು. ನೀವು ನೋಡಿ, ನಾವು ಅವ್ರು ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ. ಅವರೇ ಮತ್ತೆ ಹೇಳಿ ಕಾಂಗ್ರೆಸ್ ಬಗ್ಗೆ ಅದು ಅವರು ಸ್ಟಾರ್ಟ್ ಮಾಡಿದ್ದು. ಆದ್ರೂ ನಾವು ತಾಳ್ಮೆಯಿಂದ ಕೂತಿದೀವಿ, ಕೇಳಕ್ ರೆಡಿ ಇದೀವಿ. ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಮುಂದುವರಿಸಿ ಸರ್. ಅಣ್ಣ ಬಿಡ್ರಿ, ಮತ್ತೆ ಅಣ್ಣ ಬಿಡ್ರಿ, ಮತ್ತೆ ಒಂದೇ ನಿಮಿಷ. ಮುಂದೆ ಯಾರ ಸರ್ಕಾರ ಬರ್ತದಂತ ಒಂದೇ ನಿಮಿಷ. ಈಗ ಯಾರ ಸರ್ಕಾರ ಗಮನ ಸೆಳೆಯುವ ಸೂಚನೆ ಹೇಳ್ತಾರೆ. ಸುದ್ದಿ ಸೌದಿ ಅವರೇ ಹೇಳಿಲ್ಲ, ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ, ಬಿಟ್ಬಿಡ್ರಿ.